ವಿಜಯ್ ಕುಮಾರ್ ಅಂಗಡಿ ಸರ್ ಅವರ ಸಾರಥ್ಯದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಮೊಟ್ಟೆಯಿಂದ ಚಿಟ್ಟೆಗೆ ಅಂದರೆ ಮನ್ವಂತರ ಅಂತಕ್ಕಂಥ ಒಂದು ಸಂಸ್ಥೆಗೆ ನಾವು ಮೊದಲು ನೋಡಿದ್ದು ಸಾಮಾಜಿಕ ಜಾಲತಾಣದೊಳಗೆ. ಸೊ ಅದ್ರೊಳಗೆ ನೋಡಿ ನಾವು ಅಂದರೆ ನಾನೇನು ಒಂದು ಡಿಸೈಡ್ ಮಾಡಿದೆ ಅಂತಂದರೆ ನನ್ನ ಮಕ್ಕಳು ಮೊದಲು ಬೇಸಿಕ್ಕಿಂದನೂ ಸ್ವಲ್ಪ ಭಾಳ ಅಂದ್ರೆ ಭಾಳ ವೀಕ ಇದ್ರು. ಸೊ ಅವ್ರಿಗೆ ಒಂದು ವಿದ್ಯೆದ ಅವಶ್ಯಕತೆ ತುಂಬಾ ಇತ್ತು, ಅವ್ರ ಗ್ರೋತು ಕೂಡ ಆಗಬೇಕಾಗಿತ್ತು. ನಾವು ಬೇರೆ ತುಂಬ ಕಡೆ ನಾವು ಭಾಳ ಕಡೆ ಎಲ್ಲ ಟ್ರೈ ಮಾಡಿದ್ವಿ. ಪ್ಲಸ್ ನಾನು ಕೂಡ ಟೀಚಿಂಗ್ ಪ್ರೊಫೆಷ್ನಲ್ಲೇ ಇರೋದು. ಐ ಆಮ್ ಆಲ್ಸೋ ಲೆಕ್ಚರರ್. ಬಟ್ ನಾನು ಅದೇನೋ ಹಿತ್ಲು ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ನಾನು ತುಂಬ ಟ್ರೈ ಮಾಡಿದೆ ನನ್ನ ಮಕ್ಕಳಿಗೆ. ಏನಾದರೂ ಮಾಡ್ಬೇಕು, ಅವ್ರಿಗೇನೋ ಸ್ಟ್ರಗಲ್ ಮಾಡಿ ಒಂದು ಎಜುಕೇಷನ್ ಇದ್ರೊಳಗೆ ಅಟ್ಲೀಸ್ಟ್ ಏನೋ ಒಂದು ಅವ್ರದ್ದೊಂದು ಒಳ್ಳೆ ಗ್ರೋತ್ ನೋಡ್ಬೇಕಂತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ ನಂಗೆ ತುಂಬಾ ಇತ್ತು. ಬಟ್ ಅದು ಇಲ್ಲಿವರೆಗೂ ಕೂಡ ಸಾಧ್ಯ ಆಗಿದ್ದಿಲ್ಲ. ಅವ್ರು ಮಾಡ್ತಾಯಿದ್ರು, ಮತ್ತು ಹಿಂದಿಂದೆಲ್ಲ ಅದು ಗ್ರಾಸ್ಪಿಂಗ್ ಪವರ್ ಸ್ವಲ್ಪ ಕಡಿಮೆ ಇರೋದ್ರಿಂದ. ಆಮೇಲೆ ಇವರು ನಮ್ಗಿರೋದು ಇಬ್ಬರು ಟ್ವಿನ್ಸ್ ಇದ್ದಾರೆ. ಸೊ ಅಂದರೆ ಇಬ್ಬರು ಇರೋದ್ರ ಸಲುವಾಗಿ ಏನಾರು ಹಂಗೇನೋ ಪ್ರಾಬ್ಲಮ್ ಆಗಿರ್ಬೇಕೇನೋ ಅಂತ ಹಿಂಗೆಲ್ಲ ಅಂದ್ಕೊಂಡೆ. ಅವ್ರು ಫಸ್ಟಿಗೆ ಬಂದಾಗಂತೂ ನಮ್ಗೆ ಅವ್ರ ಫೋಕಸ್ ಆಗಲಿ, ಕಾನ್ಸಂಟ್ರೇಷನ್ ಆಗಲಿ ಅವ್ರು ಬಿಲ್ಡ್ ಮಾಡೋಕೆ ನಂಗಂತೂ ಆಗಲೇ ಇಲ್ಲ. ಎಷ್ಟೋ ಸರಿ ನಾವೇನೋ ಹೇಳ್ಕೊಟ್ಟಾಗೋ ಅಥವಾ ಒಂದು ಕಡೆ ಕುತ್ಕೊಂಡು ಕಲಿತಾ ಇರಲಿಲ್ಲ. ಆಮೇಲೆ ತುಂಬ ಡಿಸ್ಟ್ರಾಕ್ಟ್ ಆಗ್ತಿದ್ರು. ಸೊ ಅದ್ರ ಸಂಬಂಧ ನಾನು ಒಂದು ವಿಚಾರ ಮಾಡಿದೆ, ಇಲ್ಲ ಇವ್ರಿಗೆ ಈ ಥರ ಎಲ್ಲ ಪ್ರಾಬ್ಲಮ್ ಐತಿ. ಬೇಸಿಕ್ ನಾಲೆಜ್ ಅಂತೂ ಏನು ನಾವು ಎಷ್ಟು ಸರಿತಿ ಹೇಳ್ಕೊಟ್ರು ಅವ್ರು ಕಲೀಲಿಕ್ಕಂದ್ರೂ ತಯಾರಿರಲಿಲ್ಲ. ಸೊ ಬೇರೆ ಕಡೆ ಎಲ್ಲ ಟ್ಯೂಷನ್ ಟ್ರೈ ಮಾಡಿದ್ದೆ, ಎಲ್ಲ ಮಾಡಿದ್ದೆ. ಅವ್ರಿಗೇನು ಆಗದೇ ಇದ್ದಾಗ ನಾನು ಅವಾಗ ಇದ್ರೊಳಗೆ ನೋಡಿದ್ಮೇಲೆ ಬಟ್ ಇದು ಲೇಟಾಗಿ ಸಿಕ್ತೇನೋ ಅಂತ ನನಗೂ ಅದೊಂದು ಅನ್ನಿಸ್ತು. ನಂಗೆ ಇದು ಬಿಫೋರ್ ಸಿಕ್ಕಿದ್ರು ಇನ್ನೂ ಏನೋ ಚಲೋ ಒಂದು ಇದು ಆಗ್ತಿತ್ತೇನೋ ಅವ್ರದ್ದು. ಆಲ್ರೆಡಿ ಈಗಾಗಲೇ ಅವ್ರ ಚಲೋ ಇಂಪ್ರೂವೈಸೇಷನ್ ಆಗ್ತಿದ್ರೇನೋ ಈ ಒಂದು ಎಜುಕೇಷನ್ ಇದ್ರೊಳಗೆ ಅಂತ ಅಂದ್ಕೊಂಡೆ. ಬಟ್ ಆವಾಗ ನೋಡಿದಾಗ ನಂಗೆ ಅನಿಸ್ತು, ನಾ ಹೆಂಗಾರ ಕನ್ವಿನ್ಸ್ ಮಾಡಿಕೊಂಡು ಸೊ ಅವ್ರಿಗೆ ಅಲ್ಲಿ ಹಾಕ್ಬೇಕು ಅಂತ. ದಾವಣಗೆರೆ ಒಳಗೆ ಇರ್ತಕ್ಕಂಥ ಈ ಒಂದು ಮನ್ವಂತರ ಈ ಸಂಸ್ಥೆಗೆ ಇಲ್ಲೇ ಅವ್ರು ಕಳಿಸ್ಬೇಕು. ಮೊಟ್ಟೆ ಒಡೆದು ಅದು ಚಿಗುರು ಬಂದು ಅದು ಹಾರ್ಲಿಕ್ಕೆ ಅದು ಕಲೀಲ್ಬೇಕು. ಯಾಕಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಆಗಲಿ, ಸೆಲ್ಫ್ ಸ್ಟಡಿ ಪರ್ಪಸ್ ಅವ್ರು ಮಾಡ್ಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಸಂಸ್ಥೆ ಅಂತಂದು ನಾನು ಅಂದ್ಕೊಂಡೇನಿ. ಸೊ ಅದ್ರ ಸಂಬಂಧ ಅದನ್ನ ಅಂದ್ಕೊಂಡು ನಾನು ಸರಿಗೆ ಒಂದು ಸರ್ತಿ ನಮ್ಮ ಮನೆಯವ್ರಿಗೆ ಕನ್ವಿನ್ಸ್ ಮಾಡಿಬಿಟ್ಟು, ಸೊ ಅವ್ರು ಏನಂತಾರೋ ಏನೋ ಅಂತ ಅಂದ್ಕೊಂಡು, ಯಾಕಂದ್ರೆ ಆಲ್ರೆಡಿ ನಾವು ಭಾಳ ಟ್ರೈ ಮಾಡಿದ್ವಿ. ಅವಾಗ ಅವ್ರು ಕರ್ಕೊಂಡು ನಾನು ಸರ್ಗೆ ಒಂದು ಸರ್ತಿ ಮೀಟ್ ಮಾಡಿ ಬಂದು ಒಂದು ಸರ್ತಿ ಬಿಫೋರ್ ಕ್ಯಾಂಪ್. ಸೊ ಅವ್ರಿಗೆ ಮೀಟ್ ಮಾಡಿ ಅವ್ರ ಕಡೆ ಬಂದೆಲ್ಲ ಮಾತಾಡಿದ್ವಿ. ಈ ಥರ ಇದೆ ಸರ್ ನಮ್ಮ ಮಕ್ಕಳದ್ದು, ಹೀಗೆಲ್ಲ ಪ್ರಾಬ್ಲಮ್ ಇದೆ. ಸೊ ಬೇಸಿಕ್ ಇಲ್ಲ ಅಂದ್ರೆ ನೆಕ್ಸ್ಟ್ ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕಪ್ಪ ಅಂತಂದ್ರೆ ಒಂದು ಕನ್ಸ್ಟ್ರಕ್ಷನಿಗೆ ಮೇನ್ ಫೌಂಡೇಶನ್ ತುಂಬಾ ಅವಶ್ಯಕತೆ. ಫೌಂಡೇಶನ್ ಇಲ್ಲದೆ ಇರ್ತಕ್ಕಂಥ ಕಟ್ಟಡ ಒಂದಿನ ಅದಕ್ಕೆ ಆಯುಷ್ ಕಡಿಮೆ ಪ್ಲಸ್ ಕುಸಿತದೆ. ಸೊ ಆ ಒಂದು ನಿಟ್ಟಿನೊಳಗೆ ನಾವು ಕೂಡ ಒಂಥರ ಟ್ರೈ ಮಾಡಿದ್ವಿ. ಬಂದ್ವಿ, ಸರ್ ಜೊತೆ ಮಾತಾಡಿದ್ವಿ. ಅವರಲ್ಲಿರ್ತಕ್ಕಂಥ ಸರಲ್ಲಿರ್ತಕ್ಕಂಥ ಒಂದು ಡೆಡಿಕೇಶನ್ ಆಗಿರ್ಬೋದು, ಅವ್ರು ಹಾಕುವಂಥ ಎಫರ್ಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅವರು ಒಂದು ನಿಮಿಷಕ್ಕೂ ಅವ್ರು ಸರ್ ಕೊಡ್ತಾ ಇರ್ತಕ್ಕಂಥ ಟೈಮ್ ವ್ಯಾಲ್ಯೂ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮ್ಗೆ ಭಾಳ ಇಷ್ಟ. ಫಸ್ಟ್ ಟೈಮ್ ನಾವು ತುಂಬಾ ಇನ್ಸ್ಪೈರ್ ಆದ್ವಿ. ಸೊ ಆ ಒಂದು ಇದ್ರಲ್ಲಿ ನೋಡಿಕೊಂಡು ನಮ್ಮ ಮಕ್ಕಳು ಏನೋ ಅವ್ರೊಳಗೆ ಒಂದೇನೋ ಶಕ್ತಿ ಅದ. ಸೊ ಅವ್ರು ನಮ್ಮ ಮಕ್ಳಿಗೆ ಏನೋ ಒಂದು ಮಾಡ್ತಾರಪ್ಪ ಅನ್ನೋದು ಒಂದು ಕಾನ್ಫಿಡೆನ್ಸ್ ನನ್ನ ಕಡೆ ಬಂದಿದೆ. ಇವನ್ ಮೈ ಓನ್ ಎಕ್ಸ್ಪೀರಿಯನ್ಸ್ ದಿಸ್. ಸೊ ಅವಾಗ ನಾನೇನು ಮಾಡಿದೆ, ಆಯ್ತು ಸರ್ ನೀವು ಹೇಳ್ದಂಗೆ ಮಾಡ್ತೀವಿ. ಅವ್ರು ಫಸ್ಟ್ ಕೇಳಿದ್ದಷ್ಟೇ, ನಮ್ಗೊಂದು 4 months ಕೊಡ್ರಿ. ನೀವು 4 months ನೀವು ಕೊಡ್ಬೇಕು. ನೀವು ನಮಗೋಸ್ಕರ ಅಂತಲ್ಲ, ನಿಮ್ಮ ಮಕ್ಕಳಿಗೋಸ್ಕರ ನೀವು ಸ್ಪೆಂಡ್ ಮಾಡ್ತೀನಿ ಅಂತ ತಿಳ್ಕೊಂಡು ನಮ್ಗೆ ಆ ಟೈಮ್ ನೀವು ಕೊಟ್ರೆ ನಾವು ಆ ಟೈಮನ್ನು ಒಂದು ಒಳ್ಳೆ ರೀತಿ ಒಳಗೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಮಕ್ಕಳನ್ನ ನಾವು ರೆಡಿ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಪ್ಲಸ್ ಅವ್ರು ಆಗ್ತಾರ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸನ್ನು ನಮ್ಮೊಳಗೆ ಅವ್ರು ತುಂಬಿದ್ರು. ಸೊ ನಮಗೂ ಕೂಡ ಅದು ಬಂತು. ಸೊ ಆ ಒಂದು ಕಾರಣಕ್ಕೋಸ್ಕರ ನಾವಿಲ್ಲಿ ಬಂದ ತಕ್ಷಣ ನಾವು ಅಡ್ಮಿಷನ್ ತೊಗೊಂಡ್ವಿ. ಬಿಫೋರ್ ಅವ್ರದ್ದು ಏನು ಪ್ರೊಸೀಜರ್ಸ್ ಇರ್ತದೆ ಎಲ್ಲ ಫಾಲೋ ಮಾಡಿಕೊಂಡು ನಮ್ಮ ಮಕ್ಕಳಿಗೆಲ್ಲ ಹಾಕಿದ್ವಿ. ನೆಕ್ಸ್ಟ್ ಸೆಕೆಂಡ್ ಹಾಫ್ ಅಂತಂದ್ರೆ ಅವ್ರಿಗೆಲ್ಲ ಇಲ್ಲಿ ಹಾಕಿದ್ಮೇಲೆ ಅವರಲ್ಲಿ ಮೇನ್ ನೋಡ್ರಿ, ಈಗ ಫಸ್ಟ್ ಅವರ ಒಂದು ಒಳ್ಳೆಯ ಸಂಸ್ಕಾರನೂ ಕಲ್ತ್ರಿ. ಇಲ್ಲಿ ಒಂದು ನೈತಿಕ ಶಿಕ್ಷಣ ಆಗಿರ್ಬೋದು, ಯಾರಿಗೆ ಹೆಂಗೆ ವ್ಯಾಲ್ಯೂ ಕೊಡ್ಬೇಕು, ಹೆಂಗಿರ್ಬೇಕು, ಯಾರ ಜೊತೆಗೆ ಹೆಂಗೆ ಬಿಹೇವ್ ಮಾಡ್ಬೇಕು. ಸೊ ಪ್ರತಿಯೊಂದನ್ನು ಕಲಿತ್ರೆ, ಪ್ರತಿಯೊಂದನ್ನು ಮತ್ತು ವೀಕ್ಲಿ ಎಲ್ಲ ಟೆಸ್ಟ್ಗಳನ್ನು ತೊಗೊಳ್ತಾ ಹೋದಂಗೆ ಅವ್ರ ಗ್ರೋತ್ ನಮಗೂ ಸ್ವಲ್ಪ ಬಿಲ್ಡ್ ಆಗ್ತಾ ಇರೋದು ಕಂಡು ಬಂತು. ನಮಗೂ ಏನೊಂಥರ ಖುಷಿ ಅನ್ನಿಸ್ತು, ಏನೋ ಒಂದು ಇದು ರೀಚ್ ಆಗ್ತಾರಪ್ಪ ಅಂತಂದು. ಸೊ ಅದು ಯಾವುದದು ಕನ್ನಡ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಚಲೋ ಪ್ರೊನೌನ್ಸೇಷನ್ಸ್ ಆಯ್ತು. ಅವ್ರು ಮತ್ತು ಒಳ್ಳೆ ರೀತಿಯೊಳಗೆಲ್ಲ ಮೇನ್ ಎಡಿಷನ್ಸ್, ಸಬ್ಟ್ರಾಕ್ಷನ್ಸ್ ಇವು ಕೂಡ ಅವ್ರಿಗೆ ಭಾಳ ಟಫ್ ಆಗ್ತಾಯಿದ್ದು, ಅವನು ಕೂಡ ಕಲ್ತ್ರು. ಅವು ಫೋನಿಕ್ ಸೌಂಡ್ಸ್ ಆಗಿರ್ಬೋದು. ಸೊ ಪ್ರತಿಯೊಂದನ್ನು ಕಲಿತು ಈ ಪ್ರತಿಯೊಬ್ಬರು ಶಿಕ್ಷಕರು ಕೂಡ ಎಲ್ಲರೂ ಕೂಡ ಅವ್ರಿಗೆ ಸಹಕರಿಸಿದ್ರಿಂದ ಈ ಒಂದು ನಮ್ಮ ಮಕ್ಕಳದಷ್ಟೇ ಅಲ್ಲ, ಪ್ರತಿಯೊಂದು ಮಕ್ಕಳಿಗೂ ಕೂಡ ಇದೊಂದು ದಾರಿದೀಪ ಆಗ್ತದೆ ಮತ್ತು ಮುಂದೂ ಕೂಡ ಆಗ್ತದೆ ಅನ್ನೋದನ್ನು ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ಚಲೋ ಒಳ್ಳೆ ರೀತಿಯೊಳಗೆ ಮಾರ್ಕ್ಸ್ ಕೂಡ ತೆಗ್ದಿದ್ದಾರೆ. ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅದ.
ಬಟ್ ನೋಡೋಣ ಮುಂದೆ ಏನಾಗ್ತದ ಗೊತ್ತಿಲ್ಲ. ಇಲ್ಲಿ ಮಠ ಅಂತ ಅವ್ರು ಬಂದದ ಪ್ರತಿಯೊಬ್ಬರು ಅಲ್ಲಿ ಸರ್ ಇವನ್ ನನಗೊಂದು ಅವರಲ್ಲಿರ್ತಕ್ಕಂಥ ಒಂದು ಏನು ಇದು ಕಂಡು ಬಂತಂದ್ರೆ ಸರ್ ಅವ್ರ ಪಾಪ ಫಸ್ಟ್ ಸ್ಟಾರ್ಟಿಂಗ್ ಇವನ್ ನಮ್ದು ಸಮರ್ ಕ್ಯಾಂಪ್ ಸ್ಟಾರ್ಟಿಂಗ್ ಅವ್ರ ಪಾಪ ಕಾಲು ಫ್ರ್ಯಾಕ್ಚರ್ ಆದರೂ ಕೂಡ ಅದೊಂದು ಕರೆ ನಮ್ಗೆ ಐ ಫೀಲ್ ವೆರಿ ಬ್ಯಾಡ್. ಅವ್ರ ಮಕ್ಕಳ ಸಂಬಂಧ ಅಲ್ಲಿ ಮೇಲೆ ಗೀಸರ್ ಹಚ್ಚಕ್ಕೆ ಹೋಗಿ ಅವ್ರ ಕಾಲು ತಮ್ಮ ಫ್ರ್ಯಾಕ್ಚರ್ ಮಾಡ್ಕೊಂಡ್ರು ಕೂಡ ಅವ್ರು ಯಾವತ್ತೂ ಕೂಡ ಇದು ನನಗೇನಪ್ಪ ಇದು ಮುಂದೆ ಆಗ್ತದೋ ಇಲ್ಲ ಅಂತಕ್ಕಂಥ ಇದ್ರೊಳಗೆ ಇರಲಿಲ್ಲ. ಅವ್ರ ಬ್ಯಾಕ್ ಬೋನ್ ಆಗಿ ಶಶಿಕಲಾ ಮೇಡಮ್ ಕೂಡ ಇದ್ರು. ಸೊ ಅವರು ಕೂಡ ಒಳ್ಳೆ ಬಿಲ್ಡ್ ಮಾಡಿ ಅವರ ಸರ್ಗೆ ಇದನ್ನು ಹೇಳಿ ಸೊ ಪ್ರತಿಯೊಂದು ಹೊತ್ತು ಎಲ್ಲ ಮೇಡಮ್ಸು ಕೂಡ ಅದಕ್ಕೆಲ್ಲ ಸಹಕರಿಸ್ಕೊಂಡು ಈ ಆ ಸಮರ್ ಕ್ಯಾಂಪು ಕೂಡ ಯಶಸ್ವಿ ಆಯಿತು. ಅದು ನಾವು ಕೂಡ ನೋಡ್ತಾ ಇದ್ವಿ, ಪ್ರತಿಯೊಂದು ವಿಡಿಯೋಸಲ್ಲಾಗಲಿ ಪ್ರತಿಯೊಂದು ಇದರಲ್ಲಾಗಲಿ ನಾವು ನೋಡ್ತಾ ಇದ್ವಿ. ನಮ್ಗೆ ಕೂಡ ಖುಷಿ ಆಯಿತು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ನಮ್ಮ ಮಕ್ಳದ್ದು ಇಲ್ಲಿ ಮಠ ಅಂತಂದ್ರೆ ಮೋರ್ ದ್ಯಾನ್ ಬೆಟರ್ ಮೊದಲಿಂದ ನೋಡಿದ್ರೆ ಇವಾಗೆಲ್ಲ ಚಲೋ ಇಂಪ್ರೂವೈಸೇಷನ್ ಆಗ್ಯದ. ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಅದ. ಸೊ ಮಾಡ್ಕೊಂಡು ಹೋಗ್ತೀವಿ. ಇಟ್ ಮೇ ಬಿ ಏನಾರ ನಮ್ಗೆ ಹಂಗೆ ಏನಾರ ಸ್ವಲ್ಪ ಮುಂದೆ ಸ್ವಲ್ಪ ಏನಾದ್ರು ಅವಶ್ಯಕತೆ ಇದ್ರೆ ಸ್ವಲ್ಪ ನಮ್ಗೆ ಏನಾರು ಸ್ವಲ್ಪ ಅವ್ರದ್ದು ಕವರಪ್ ಮಾಡಿಕೊಡ್ರಿ ಅಂತಂದು ಅವರಲ್ಲಿ ಒಂದು ಕಳಕಳಿಯ ವಿನಂತಿ ಕೂಡ ನಾನು ಇವತ್ತಿನ ದಿವಸ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ.